ನಮಸ್ಕಾರ. ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಭಾಳ ಅದ್ಭುತವಾದಂಥ ಒಂದು ಮಾತಿದೆ. ಇದು ಸತ್ಯ ಸಂಗತಿ ಕೂಡ ಹೌದು. ಒಂದು ವಿಚಿತ್ರವಾದಂಥ ಒಂದು ತಳಿ ಇದೆ, ಅದು ಬಿದಿರಿನ ತಳಿ. ಅದೇನು ಅಂದರೆ ಅದನ್ನು ನೀವು ಹಾಕಿದಂಥ ಸಂದರ್ಭದಲ್ಲಿ ಭೂಮಿ ಒಳಗಡೆನೇ ಇರುತ್ತೆ. ಸಾಮಾನ್ಯವಾಗಿ ನಾವು ಏನೇ ಸಸಿ ಹಾಕಿದರೂ ಕೂಡ ಅದು 3 ತಿಂಗಳಲ್ಲಿ 4 ತಿಂಗಳಲ್ಲಿ 5 ತಿಂಗಳಲ್ಲಿ ಒಂದು ಗಿಡದ ಮಟ್ಟಕ್ಕೆ ಬರುತ್ತೆ. ಆದರೆ ಇದು ಚಿಗುರು ಕೂಡ ಒಡೆಯಲ್ಲ. ಎಷ್ಟು ದಿವಸ? 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ. 5 ವರ್ಷದ ನಂತರ ಆ ಬಿದಿರು ಮೊಳಕೆ ಹೊಡೆಯುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಬರೀ 5 ತಿಂಗಳ ಒಳಗೆ ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತಂದರೆ 50ರಿಂದ 60 ಅಡಿ ಎತ್ತರಕ್ಕೆ ಹೋಗಿ ನಿಲ್ಲುತ್ತೆ. ಇಲ್ಲಿ ಹೇಳುವಂಥ ಪ್ರಶ್ನೆ ಒಂದನ್ನೇ, ಹಾಗಾದರೆ ಈ 5 ವರ್ಷ ಆ ಬಿದಿರು ಭೂಮಿಯಲ್ಲಿದ್ದು ಏನು ಮಾಡ್ತಾಯಿತ್ತು ಅಂತ. ಅದಕ್ಕೆ ಗೊತ್ತಿದೆ, ನಾನು ಏರಬೇಕಾಗಿರುವಂಥ ಎತ್ತರ ಎಂಥದ್ದು ಅಂತೇಳಿ ಅಂತ. ಅದಕ್ಕೋಸ್ಕರ ಅದು ಬೇರಿಳಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಬೇರಿಳಿಸಿ ಇಳಿಸಿ ಇಳಿಸಿ ಅದಕ್ಕೆ ನಂಬಿಕೆ ಬಂದ ತಕ್ಷಣ ಅದು ಎಮರ್ಜ್ ಆಯಿತು. ಅದನ್ನು ಹಿಡಿಯುವಂಥವ್ರು ಯಾರೂ ಇಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾಕೋ ದೇಶದ ಪ್ರಧಾನಿಯವರನ್ನ ಜ್ಞಾಪಿಸ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಈ ಸಂಗತಿ, ಈ ಎಕ್ಸಾಂಪಲ್ ನನಗೆ ಜ್ಞಾಪಕ ಆಯಿತು. ಎಂಥ ಅದ್ಭುತವಾದಂಥ ಸಾಧನೆ. ಹಲವಾರು ಸಾಧನೆಗಳ ಜೊತೆಗೆ ಮತ್ತೊಂದು ಸಾಧನೆ ಕೂಡ ಅವ್ರ ಜೊತೆಗೆ ಸೇರಿಕೊಳ್ತು. ಅದು ಅತ್ಯಂತ ದೀರ್ಘಕಾಲ, ಅಂದರೆ ಚುನಾಯಿತ ಪ್ರಧಾನಿಯಾಗಿ ಅವರು ಸಲ್ಲಿಸಿರುವಂಥ ಸೇವೆ. ಇಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಈ ಭಾಳ ಹತ್ತಿರದಲ್ಲಿರುವಂಥವರು, ಅವರಿಂದ ಬಹಳಷ್ಟು ಸಂದರ್ಭಗಳಲ್ಲಿ ಶಬಾಷ್ಗಿರಿ ತಗೊಂಡಿರುವಂಥವರು, ತುಂಬ ವಿಶ್ವಾಸ ಇವರ ಮೇಲೆ ಅವರಿಗೆ. ಯಾರವರು? ಪ್ರಹ್ಲಾದ್ ಜೋಶಿ ನಮ್ಮ ಜೊತೆಗಿದ್ದಾರೆ, ಕೇಂದ್ರ ಸಚಿವರು. ಅವ್ರ ಜೊತೆಗೆ ಇವತ್ತು ನಮ್ಮ ಮಾತುಕತೆ. ಸರ್, ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ಎಸ್, ನಾನು ಹೇಳ್ತಾ ಇದ್ದೆ, ಹಲವಾರು ಸಾಧನೆಗಳು, ಆ ಸಾಧನೆಗಳ ಜೊತೆಗೆ ಇನ್ನೊಂದು ಗರಿ. ಏನಂತೀರಿ ಸರ್? ಇಲ್ಲ, ಇದು ಭಾಳ ದೊಡ್ಡದಾದಂಥ ಒಂದು ಅಚೀವ್ಮೆಂಟ್. ಇದು ಭಾಳ ದೊಡ್ಡ ಸಾಧನೆ. ಯಾಕೆ ದೊಡ್ಡ ಸಾಧನೆ ಅಂತ ಅನ್ನೋದು ನಾನು ಸಾಧ್ಯ ಇರುವಷ್ಟು ಕಮ್ಮಿ ಶಬ್ದದಲ್ಲಿ ಇದನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಮೊದಲನೇದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅತಿ ಹೆಚ್ಚು ಸಮಯ ಕಾಲ ಪ್ರಧಾನಮಂತ್ರಿಯಾಗಿ ಕಂಟಿನ್ಯೂಯಸ್ ಆಗಿ ಇದ್ದಂತಹ ಮೊದಲನೇ ದೇಶದ ಪ್ರಧಾನಮಂತ್ರಿ ಈಗ ಅವರು. ಅದಾದ ನಂತರ ಕೆಲವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡ್ತಾರೆ, ನೀನು ಇಂದಿರಾ ಗಾಂಧಿ ಜಾಸ್ತಿ. ಇಂದಿರಾ ಗಾಂಧಿ ಬ್ರೇಕ್ ಆಗಿತ್ತು. ದಟ್ ಈಸ್ ನಂಬರ್ 1. ನಂಬರ್ 2, ನೆಹರು ಅವ್ರ ಬಗ್ಗೆಯೂ ಕಂಪೇರ್ ಮಾಡ್ತಾರೆ. 47 ಅವ್ರ ಕ್ರೆಡಿಟಿಗೆ ಹೋಗಲ್ಲ. ಅದು ನಾವು ಅದಕ್ಕೆ ಹೇಳಿದ್ದು, ನಮ್ಮ ರೆಸಲ್ಯೂಷನ್ದಲ್ಲಿ ಇರೋದು ಇಲೆಕ್ಟೆಡ್ ಪ್ರಧಾನಮಂತ್ರಿ, ಚುನಾಯಿತ ಪ್ರಧಾನಮಂತ್ರಿ ಆಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ನೆಹರು ಅವರ ರೆಕಾರ್ಡನ್ನು ಸರ್ಪಾಸ್ ಮಾಡಿದ್ದಾರೆ ಅನ್ನೋದು. ಹಾಗಾಗಿ ಇದರಲ್ಲಿ ಒಂದು ಸಂಗತಿಯನ್ನು ನಾನು ವಿಶ್ಲೇಷಣೆ ಮಾಡೋದೇನಂತಂದರೆ, 1947 ಮತ್ತು 1952 ಚುನಾವಣೆಯ ನಂತರ ಕಾಂಗ್ರೆಸ್ ಪಾರ್ಟಿ, ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿದ ನಂತರವೂ ಸಹಿತ ಸ್ವತಂತ್ರ ನಾವೇ ಕೊಡಿಸ್ತವರು ಅನ್ನುವಂಥದ್ದನ್ನು ಹೇಳ್ತಾ ಹೆಚ್ಚು ಕಡಿಮೆ 1971, ಅಂದರೆ ಮುಂದೆ 77ರವರೆಗೆ ನಡೀತದೋ, ಅಧಿಕಾರದಲ್ಲಿ ಇದ್ದಂಥವರು. ತಮ್ಮ ಸ್ವಂತದ ಸಾಧನೆ ಏನೂ ಇದೆ ಅಂತ ನನಗೇನು ಅನಿಸಲ್ಲ. ಅಲ್ಲಿಂದ 77ರ ನಂತರ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಆಯಿತು, ಜನತಾ ಎಕ್ಸ್ಪೆರಿಮೆಂಟ್. ಆ ಜನತಾ ಎಕ್ಸ್ಪೆರಿಮೆಂಟ್ನ ಫೇಲ್ಯೂರ್ ನಂತರ ವಿತೌಟ್ ಕಾಂಗ್ರೆಸ್ ಈ ದೇಶದಲ್ಲಿ ಯಾರೂ ಸ್ಟೆಬಿಲಿಟಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು. ಅದಾದ ನಂತರ 98ರವರೆಗೆ, 98ರಿಂದ 99 ಒಂದೇ ವರ್ಷದಲ್ಲಿ ವಾಜಪೇಯಿ ಸರ್ಕಾರ ಬಿತ್ತು. ಸಮಹೌ ವಿತ್ ಎ ಗ್ರೇಟ್ ಡಿಫಿಕಲ್ಟಿ ಆ್ಯಂಡ್ ಬುದ್ಧಿವಂತಿಕೆಯಿಂದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು 5 ವರ್ಷಗಳ ಕಾಲ ಸರ್ಕಾರವನ್ನು ನಡೆಸಿದರು. ಆ ಒಂದು ಸಣ್ಣ ಪೀರಿಯಡನ್ನು ಬಿಟ್ಟರೆ ಯಾರೂ ಕೂಡ ಸ್ಟೇಬಲ್ ಗೌರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2ನೇ ಸರ್ತಿ ರಿಪೀಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸೇ ಪರಿಹಾರ, ಕಾಂಗ್ರೆಸ್ ಇಲ್ಲದೆ ನಡೆಯಲ್ಲ, ಗಾಂಧಿ ಪರಿಹಾರ ಇದ್ದರೆ ನಡೆಯಲ್ಲ, ಇಲ್ಲದೇ ಇದ್ದರೆ ನಡೆಯಲ್ಲ. ಈ ಸ್ಥಿತಿಯಿಂದ ಒಂದು 35 ವರ್ಷಗಳ ನಂತರ ಒಂದು ಸ್ಟೇಬಲ್ ಗೌರ್ಮೆಂಟನ್ನು ವಿತ್ ಏಬಲ್ ಲೀಡರ್ಶಿಪ್ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ. ಸೊ ಇದರ ಪರಿಣಾಮ ಇವತ್ತು ದೇಶ ಯಾರ ಮುಂದೂ ತಲೆ ಬಾಗ್ತಾ ಇಲ್ಲ. ಯಾರಿಗೂ ಸಹಿತ ನಮ್ಮ ದೇಶ ಕಮ್ಮಿ ಇಲ್ಲ ಅನ್ನುವಂಥ ಒಂದು ವಿಶ್ವಾಸ ಮೂಡಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇಶದಲ್ಲಿ ಯೋಚನೆ ಮಾಡುವಂಥದ್ದು ದೃಷ್ಟಿ ಏನಿದೆ ಅಲ್ಲ, ಸೋಚ್, ಹಿಂದಿಯಲ್ಲಿ ಏನು ಹೇಳ್ತಾರಲ್ಲ, ಈ ಸೋಚ್ ಬದಲ್ ರಾಹೆ. ಈ ಸೋಚದಲ್ಲಿ ಪ್ರಧಾನಮಂತ್ರಿಗಳು ಎಲ್ಲರನ್ನೂ ಪ್ರೇರೇಪ ಮಾಡಿದ್ದಾರೆ. ಎಸ್, ನಾವು ಮಾಡ್ಬೋದು. ನಾವು ಕೇವಲ ಬೇರೆ ದೇಶದ ನೋಡಿ ವಾವ ಅನ್ಬೇಕಿಲ್ಲ, ನಾವು ಮಾಡ್ಬೋದು, ನಮಗೂ ಆ ಶಕ್ತಿ ಇದೆ ಅನ್ನುವಂಥದ್ದು ಏನು ಒಂದು ಬೆಳೆದಿದೆ. ಅದರ ಪರಿಣಾಮ ಇವತ್ತು ದೇಶದಲ್ಲಿ ಬಹಳ ದೊಡ್ಡ ಪರಿವರ್ತನೆ ಕಾಣ್ತಾ ಇದೆ. ವಿಶ್ವಾಸದ ಒಂದು
ಹಿಂದಿಯೊಳಗೇನು ಮಾಹೋಲ್ ಅಂತ ಹೇಳ್ತಾರಲ್ಲ ವಾತಾವರಣ, ಆ ವಿಶ್ವಾಸದ ಒಂದು ವಾತಾವರಣ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇದು ಕೇವಲ ಅವರು 3,399 ದಿವಸ ಆದ ನಂತರ ನೆಹರು ಅವರ ದಾಖಲೆಯನ್ನು ದಾಟಿ ಮುಂದೆ ಹೋದರು ಅಷ್ಟೇ ಅಲ್ಲ, ಈಗ 3,404 ದಿವಸಗಳಾಗಿದೆ. ದ್ಯಾಟ್ ಇಟ್ಸ್ 4,404 ದಿವಸಗಳಾಗಿದೆ. ದ್ಯಾಟ್ ಇಟ್ ಸೆಲ್ಫ್ ಅದು ಒಂದೇ ಸಾಧನೆ, ಅದೊಂದು ದೊಡ್ಡ ಸಾಧನೆ. ಆ ಸಾಧನೆ ಜೊತೆಗೆ ದೇಶ ಇವತ್ತು ಒಂದು ವಿಶ್ವಾಸದಲ್ಲಿದೆ. ದೇಶದ ಸರ್ಕಾರದ ಮೇಲೆ ಒಂದು ವಿಶ್ವಾಸ ಇದೆ. ನೀವು ಜಾಗತಿಕ ಮಟ್ಟದಲ್ಲಿ ಎಲ್ಲೆಲ್ಲಿ ಹೆಡ್ ಆಫ್ ದಿ ಕಂಟ್ರೀಸ್ ಇದ್ದಾರೆ, ಆ ಹೆಡ್ ಆಫ್ ದಿ ಕಂಟ್ರೀಸು ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ, 8 ತಿಂಗಳಲ್ಲಿ, 1 ವರ್ಷದಲ್ಲಿ, ಭಾಳ ಆದರೆ 2 ವರ್ಷದಲ್ಲಿ ಅವರ ಗ್ರಾಫು, ಜನಪ್ರಿಯತೆ ಗ್ರಾಫು ಲೋಯೆಸ್ಟ್ ಇಟ್ ಈಸ್ ಗೋಯಿಂಗ್. ವೆರಾಸ್ ಇವತ್ತು ಸಹಿತ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಆದರೆ ನಾವು 350-360 ಸೀಟ್ ಬರ್ಬೋದು ಅಂತ ಹೇಳ್ಕೊಂಡು ಇಂಡಿಪೆಂಡೆಂಟ್ ಆಗಿರುವಂಥ ಪತ್ರಿಕೆಗಳು ಸರ್ವೆ ಮಾಡಿ ಹೇಳ್ತಾ ಇದ್ದಾವೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಸ್ಪೀಕ್ಸ್ ವಾಟ್ ಹೀ ಈಸ್ ಡೂಯಿಂಗ್ ಆ್ಯಂಡ್ ವಾಟ್ ಕಾನ್ಫಿಡೆನ್ಸ್ ಹೀ ಈಸ್ ಬಿಲ್ಡಿಂಗ್ ಇನ್ ದಿ ಕಂಟ್ರಿ. ಅಲ್ಲ, ಹೇಗೆ ಸರ್, ನನಗೆ ತುಂಬ ಆಶ್ಚರ್ಯ ಅನಿಸುವಂಥದ್ದು, ಭರವಸೆ ಕಳ್ಕೊಂಡಂಥ ಸಂದರ್ಭದಲ್ಲಿ ಈ ಅಧಿಕಾರಕ್ಕೆ ಏರಿ ಆ ಸಂದರ್ಭದಲ್ಲಿ ಭರವಸೆಯನ್ನು ಬಿತ್ತುವಂಥದ್ದು, ಭರವಸೆಯನ್ನು ಬೆಳೆಯುವಂಥದ್ದು, ಆ ಭರವಸೆಯ ಬೆಳೆ ತೆಗೆಯುವಂಥದ್ದು ಇದೆಯಲ್ಲ ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಯಾಕಂದರೆ ಅದೇ ಜನ, ಸುತ್ತಮುತ್ತ ಇರುವಂಥವರು ಅದೇ ನಾಯಕರುಗಳು, ಜೊತೆಗೇನು ಅಂತಂತಂದರೆ ಅದೇ ಅಧಿಕಾರಿಗಳು, ಅವರನ್ನೇ ಬಳಸ್ಕೊಂಡು ನಾವೊಂದು ವಿಭಿನ್ನವಾದಂಥ ಸರ್ಕಾರ ಕೊಡ್ತೀವಿ, ಅದರಲ್ಲೂ ಏನು ಅಂದರೆ ಐತಿಹಾಸಿಕ ಹೆಜ್ಜೆಗಳನ್ನು ಇಡ್ತೀವಿ ಅನ್ನುವಂಥದ್ದು ಅಷ್ಟು ಸುಲಭ ಇರಲಿಲ್ಲ ಅಂತ. ಯಾಕಂದರೆ ನನಗೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಇವರ ಅನಂತಮೂರ್ತಿಯವರನ್ನು ಮಾತು ಹೇಳಿದರು, ಮೋದಿಯವರು ಪ್ರಧಾನಿ ಆದ ದಿವಸ ನಾನು ಈ ದೇಶ ಬಿಟ್ಬಿಡ್ತೀನಿ, ನಾನು ಪಾಕಿಸ್ತಾನಕ್ಕೆ ಹೋಗ್ಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ನಾನು ಇಂಟರ್ವ್ಯೂಗೆ ಹೋದಾಗ ಅವ್ರಿಗೆ ಕೇಳಿದೆ, ಸರ್ ಯಾವಾಗ ದೇಶ ಬಿಡಬೇಕು ಅಂತಿದ್ದೀರಿ, ಅದರ ಪ್ರಾಯೋಜಕತ್ವ ನಂದೇನೆ, ನಾನೇ ಟಿಕೆಟ್ ಬುಕ್ ಮಾಡಿದ್ದೀನಿ. ಹಂಗೆ ಭಾಳ ಜನ ಹೇಳಿದ್ದೆ. ಹೌದು. ಸೊ ಅದು ಹೀಗೆ ತುಂಬ ಜನ ಹೇಳಿದ್ದಿತ್ತು. ಅಂದರೆ ಯಾರಿಗೂ ಕೂಡ ಅಷ್ಟು ವಿಶ್ವಾಸ ಇರಲಿಲ್ಲ. ಒಂದು ವಿಶ್ವಾಸ ತುಂಬುವಂಥದ್ದು, ವಿಶ್ವಾಸವನ್ನು ಬೆಳೆಯುವಂಥದ್ದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ ಅಂತ. ಮೋದಿಯವರ ವಿಶೇಷತೆ ಏನು ಅಂತಂದರೆ, ಅವರು ಇದೇ ವ್ಯವಸ್ಥೆಯಲ್ಲೇ ಮಾಡಿದರು, ಆದರೆ ಎಂದಿಗೂ ಕೂಡ ತನಗಾಗಿ ಏನೋ ಒಂದು ಮಾಡ್ಕೋಬೇಕು ಅಂತಿರಲಿಲ್ಲ. ಅವರ ಯೋಚನೆಯಲ್ಲಿಯೇ ಸದಾಕಾಲಕ್ಕೂ ದೇಶ ಇತ್ತು. ನೇಷನ್ ಫಸ್ಟ್ ಅಂತ ಅನ್ನೋದೇನು ಬಾಯಿಂದ ಹೇಳ್ತಾ ಇದ್ವಿ ಅಥವಾ ಬೇರೆದವ್ರು ಹೇಳ್ತಾ ಇದ್ದರು, ಅದನ್ನು ಅಕ್ಷರಶಃ ಅವರು ಅನುಷ್ಠಾನ ಮಾಡಿದ್ದು. ಸೊ ಅವರಿಗೆ ನನಗೆ ಭಾಳ ಚೆನ್ನಾಗಿ ನೆನಪಿದೆ, ಅವರು ನನಗೆ ಹೇಳಿದ್ದು, ಅವರು 2002ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ 2001ರಲ್ಲಿ 2ರಲ್ಲಿ ಕಳಿಸಿದರು. ಅದಾದ ನಂತರ ಅಲ್ಲಿ ಏನು ಕ್ರೈಸಿಸ್ಸು ಇತ್ತು, ಚುನಾವಣೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಮುಖ್ಯಮಂತ್ರಿ ಸಂಭಾಳಿಸೋಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿ ಇತ್ತು. ಅಲ್ಲಿಂದ ಅವರು ಒಂದು ಸರ್ತಿ ಅದನ್ನು ಮಾಡಿದ ನಂತರ ಅವರು ಅವತ್ತಿನ ಪ್ರಮುಖರಿಗೆ ಹೇಳಿದರು, ನನ್ನ ಕೆಲಸ ಮುಗಿಸಿದ್ದೀನಿ, ನನಗೆ ಸಂಘಟನೆ ಕೆಲಸ ಕೊಡ್ರಿ ಅಂತ ಕೇಳಿದ್ರು ಅವರು. ಐ ಹ್ಯಾವ್ ಡನ್ ಮೈ ವರ್ಕ್ ಇನ್ ಗುಜರಾತ್, ನನಗೆ ಸಂಘಟನೆ ಕೆಲಸ ಕೊಡ್ರಿ, ನೀವೇನು ಹೇಳ್ತೀರಿ ಅದನ್ನು ಮಾಡ್ತೇನೆ ನಾನು ಅಂತ. ಅಧಿಕಾರಕ್ಕೆ ಬಂದನೇ ನಾನು ಜೀವನವನ್ನು ಮಾಡಬೇಕು ಅಂತನ್ನೋದು ಇರಲಿಲ್ಲ. ಎರಡನೇದ್ದು, ಅವರು ಒಂದು ತಮ್ಮ ಟೀಮ್ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಏನು ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ಆಗಲ್ಲ, ನಿರಾಶೆಯ ವಾತಾವರಣ, ಇದನ್ನೆಲ್ಲವನ್ನು ದೂರ ಮಾಡಿದರು ಅವರು. ನಾವು ಮಾಡ್ಬೋದು, ನಮಗೂ ಶಕ್ತಿ ಇದೆ, ಅದಕ್ಕೆ ಬೇಕಾದಂಥ ಒಂದು ಸಪೋರ್ಟ್ ಸಿಸ್ಟಮ್ ಏನಿದೆಲ್ಲ, ಆ ಸಪೋರ್ಟ್ ಸಿಸ್ಟಮನ್ನು ಮೋದಿಯವರು ಭಾಳ ಪರ್ಫೆಕ್ಟ್ ಮಾಡಿದರು. ಯಾಕಂದರೆ ಅವರು ಅಧಿಕಾರಕ್ಕಾಗಿ ಅಟ್ಯಾಚ್ಡ್ ಇರಲಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಅವರು ಅಧಿಕಾರಕ್ಕಾಗಿಯೇ ಮಾಡ್ತಾರೆ. ಹೀ ಈಸ್ ಮೋಸ್ಟ್ ಡಿಟ್ಯಾಚ್ಡ್, ವೆರಿ ಮಚ್ ಡಿಟ್ಯಾಚ್ಡ್, ಇದ್ರ ಬಗ್ಗೆ ಏನು ಡೌಟೇ ಇಲ್ಲ. ಹಾಗಾಗಿ ಅವರಿಗೆ ಇದು ಯಾವುದೂ ಸಮಸ್ಯೆ ಅಂತ ಆಗಿಲ್ಲ. ವಿಶ್ವಾಸವನ್ನು ತುಂಬುವಂಥ ಕೆಲಸ, ಒಬ್ಬ ನೇತೃತ್ವ ವಹಿಸೋನ ಕೆಲಸ ಏನು, ನೇತೃತ್ವ ವಹಿಸೋನ ಕೆಲಸ ಜನ ನಿರಾಸೆಗೆ ತಳ್ಳುವುದಲ್ಲ, ಜನರಲ್ಲಿ ಆಸೆಯನ್ನು ತುಂಬುವುದು, ಜನರಲ್ಲಿ ಆಸೆ ನಿರ್ಮಾಣ ಆಗಬೇಕು, ಆಸೆಯನ್ನು ಸರಿಯಾದ ಮಾರ್ಗದಲ್ಲಿ ಅಚೀವ್ ಮಾಡಲಿಕ್ಕೆ ಒಂದು ಭರವಸೆಯನ್ನು ಮೂಡಿಸಬೇಕು. ಆ ಭರವಸೆಯನ್ನು ಮೂಡಿಸೋಂಥ ಭರವಸೆಯ ನಾಯಕ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು.